ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭಗಳಿಂದನೂ ನಮ್ಮನ್ನು 40% ಅಂತ ಹೇಳ್ಕೊಂಡು ಬಂದಂಥ ಸರ್ಕಾರ, 136 ಸೀಟನ್ನು ಪಡೆದಂಥ ಸರ್ಕಾರ ಇವತ್ತು 100ಕ್ಕೆ 100% ಸರ್ಕಾರಿ ಹಣವನ್ನು ನೇರವಾಗಿ ಅವರವರ ಖಾತೆಗಳಿಗೆ ದುಡ್ಡನ್ನು ಹೊಡೆಯುವಂಥ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸಿಗಾಕೊಂಡಿರುವಂಥದ್ದು ಇಡೀ ದೇಶ ನೋಡಿದೆ. ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ನೇರವಾಗಿ ಹಣವನ್ನು, ಸರ್ಕಾರಿ ಹಣವನ್ನು, ಒಂದು ಇಲಾಖೆಯ ಹಣವನ್ನು ನೇರ ನುಂಗಿದೆ ಅಂತಂದರೆ ಅದು ನೇರವಾಗಿ ತಗೊಂಡಿದ್ದಾರೆ ಅಂತ ಇದೇ ಪ್ರಥಮವಾದಂಥ ಒಂದು ಇನ್ಸಿಡೆಂಟ್. 187 ಕೋಟಿಯೂ ಸಹ ಇವರು ನೇರವಾಗಿ ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಮಾಡೋ ಮುಖಾಂತರ ಹಣವನ್ನು ಕದ್ದಿದ್ದಾರೆ. ಈ ಹಣವನ್ನು ಎಲ್ಲ ಬೇರೆ ಬೇರೆ ಕಡೆ ಚುನಾವಣೆಗೆ ಉಪಯೋಗಿಸಿದ್ದಾರೆ, ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇದು ನೇರವಾಗಿ ಇವತ್ತು ಎಲ್ಲರಿಗೂ ಬಹಿರಂಗ ಆಗಿರುವಂಥದ್ದು ನೋಡಿದ್ದೇವೆ. ಇದು ನೇರ ಹೊಣೆ ಯಾರು? ಸನ್ಮಾನ್ಯ CM ಸಾಹೇಬರು ಸಿದ್ದರಾಮಯ್ಯನವರು ಇವತ್ತು ನೇರ ಹೊಣೆ. ಹಣಕಾಸು ಸಚಿವರಾಗಿರ್ತಕ್ಕಂಥ ಇವರೇ ಇದಕ್ಕೆ ನೇರ ಹೊಣೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ಹೇಳ್ತಾರೆ ಇವರು, ಇದೇ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಇದಕ್ಕೆ ನೇರ ಹೊಣೆ ಕೊಟ್ಟು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ. ಅವತ್ತು ಕಾರಣ ಅಂದರೆ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ನೇರ ಹೊಣೆಗಾರ ಇವರೇ, CM ಕೊಡಲೇಬೇಕು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪ್ರಸ್ತುತ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ಇವರೇನು ಮಾಡ್ತಾ ಇದ್ದಾರೆ? ಇವರು ಅದನ್ನು ಮುಚ್ಚುಡಿಗೋಸ್ಕರವಾಗಿ ತರಾತುರಿಯಲ್ಲಿ, ಅಷ್ಟು ಗಾಬರಿಯಲ್ಲಿ ಎಲ್ಲ ಸಚಿವರು ಯಾಕೆ ಮನೆಗೆ ದೊಡ್ಡಾಗಿರ್ತಾರೆ? ಯಾಕೆ ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಣಯವನ್ನು ಮಾಡಬೇಕಾದ ಸಂದರ್ಭ ಏನಿದೆ ಅಂತಂದ್ರೆ ನೋಟಿಸ್ ಉತ್ತರ ಕೊಡಬಹುದಿತ್ತು, ಆನ್ಸರ್ ಮಾಡಬಹುದಿತ್ತು, ದಾಖಲೆ ಬಿಡುಗಡೆ ಮಾಡಬಹುದಿತ್ತು. ಮತ್ತು ಸದನದೊಳಗಡೆ ಇದು ನೇರವಾಗಿ ಚರ್ಚೆಗೆ ಬರಕ್ಕಿಲ್ಲದಂಗೆ ಅದನ್ನ ಸದನವನ್ನೇ ಮುಂದೂಡುತ್ತಾರೆ ಅಂತಂದ್ರೆ ಇವರು ನೇರವಾಗಿ ಭಾಗಿಯಾಗಿ ಹಗರಣಕ್ಕೆ ಹಾಕೊಂಡಿದ್ದಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ನನ್ನ ಇದೆಲ್ಲ ಈಚೆ ಬರುತ್ತೆ, ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದೆಲ್ಲ ದೊಡ್ಡಾಟ ಕಳ್ಳಾಟಗಳನ್ನು ಆಡ್ತಾ ಇದ್ದಾರೆ. ಅದರಿಂದ ಇದನ್ನ ಈ ಇನ್ಸಿಡೆಂಟನ್ನು ಇಟ್ಕೊಂಡು ಮೂಡದಲ್ಲಿ ಸ್ವಂತ ತಮ್ಮ ಪತ್ನಿಗೆ 12-14 ಸೀಟ್ಗಳನ್ನ ಅವರು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಹಗರಣ ಅದು ಬೇಕಿಲ್ಲ. ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ನಾನೇ ಯಾಕೆ ಹೇಳ್ತೀರಾ ಅಂದರೆ ಅಲ್ಲಿಗೆ ಅರ್ಥ ಏನು, ಅವರು ಕಂಡ್ರು ನಾನೇ ಕಲಿತೀನಿ ಅನ್ನುವಂಥ ಇದನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈಗ BJP ಹಗರಣಗಳೆಲ್ಲವನ್ನು ನಾನು ತನಿಖೆ ಮಾಡಿಸ್ತಾನೆ, 20 ಪಟ್ಟಿ ಮಾಡಿದ್ದೇನೆ. ಹಂಗಾಗಿ ಇವರು 13-15 ತಿಂಗಳಿಂದ ಯಾಕೆ ಇಟ್ಕೊಂಡಿದ್ರು? ಇವರು ಸಚಿವರಾಗಿ CM ಆಗಿ ಬಂದ ಮೇಲೆ ಇದನ್ನ ಅವತ್ತೇ ಹಗರಣಗಳೆಲ್ಲವನ್ನು ತನಿಖೆ ಮಾಡಿಸ್ಬೋಯ್ತಲ್ಲ, ಏನಕ್ಕೆ ಇಟ್ಕೊಂಡಿದ್ರು? ಹಂಗಾರೆ ಇವರು ಒಳ ಒಪ್ಪಂದ ಮಾಡ್ಕೊಂಡಿದ್ರು ರಾಜ್ಯದಲ್ಲಾದ್ರು. ಇದು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳುವಂಥ ಸನ್ನಿವೇಶ. ಇವತ್ತು ನಮ್ಮದ ಮುಚ್ಚಾಕೆ ಇಲ್ಲ, ನಿಮ್ಮನ್ನು ತೆಗಿತೀವಿ ಅನ್ನುವಂಥ ಭಾವನೆಯಲ್ಲಿ ಅವರು ಈ ಬೆದರಿಕೆಗಳನ್ನು ಹೊಡ್ತಿರ್ತಕ್ಕಂಥದ್ದು ನೇರವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಅದರಿಂದ ಈ ಕೂಡಲೇ ಇದು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ. ಈ ಆಗ್ರಹಕ್ಕೋಸ್ಕರವಾಗಿ ರಾಜ್ಯದ BJP ನಾಳೆಯಿಂದ ಪ್ರತಿಭಟನೆಯನ್ನು ಶುರು ಮಾಡಿದೆ, ಪಾದಯಾತ್ರೆ ಶುರು ಮಾಡಿದೆ. ಆ ಪಾದಯಾತ್ರೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ರೈತ ಮೋರ್ಚಾಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ದು 7ನೇ ತಾರೀಕು ಏನು ಪಾದಯಾತ್ರೆ ಮಂಡ್ಯದಿಂದ ಪ್ರಾರಂಭ ಆಗುತ್ತೆ, ಸಚಿಕರಣ ಕನ್ವೆನ್ಷನ್ ಹಾಲ್ನಿಂದ. ಅಲ್ಲಿ ಇಡೀ ರಾಜ್ಯದ ಪದಾಧಿಕಾರಿ, ರೈತ ಮೋರ್ಚಾ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ನಮ್ಮ ಜಿಲ್ಲೆಯ ರೈತ ಹೋರಾಟಗಾರರು, ರೈತರು ಎಲ್ಲರೂ ಸೇರಿ ಒಂದು 25,000 ಸಂಖ್ಯೆಯಲ್ಲಿ ರೈತ ಮೋರ್ಚಾದೇ ಮೆರವಣಿಗೆ ಪ್ರತಿಭಟನೆ ಆಗಬೇಕು ಅನ್ನುವಂಥದ್ದು ಸೂಚನೆ ಆಗಿದೆ. ಆ ಪಾದಯಾತ್ರೆಯಲ್ಲಿ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ನಿಶ್ಚಯ ಆಗಿದೆ. ಒಂದೊಂದು ಜಿಲ್ಲೆಯ ಬಾರ್ಡರ್ಗಳಲ್ಲಿ ಒಂದೊಂದು ಹಾಲ್ಟ್ ಆಗ್ತಾರೆ. ಅಲ್ಲಿಂದ ನಮ್ಮದು ಶ್ರೀರಂಗಪಟ್ಟಣ ಬಾರ್ಡರ್ ತನಕ 4 ದಿನ ನಮ್ಮ ಪಾದಯಾತ್ರೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿದೆ. ಈ ಜಿಲ್ಲೆಗೆ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದು ಎಲ್ಲವನ್ನು ವೀಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಯಾರು ಬರ್ತಾರೆ 3,000ಕ್ಕಿಂತ ಹೆಚ್ಚು 4,000 ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಪ್ರತಿದಿನ ನಡೆಯುವಂಥವ್ರು, ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬರುವಂಥವ್ರು 25-30 ಸಾವಿರ ಆಗ್ಬೋದು. ಬಟ್ ಪ್ರತಿದಿನ ನಡೆಯುವಂಥವ್ರು 4,000 ಸಂಖ್ಯೆ ಇವತ್ತಾಗಲೇ ನೋಟೆಡ್ ಎಲ್ಲರೂ ಇದು ಮಾಡ್ಕೊಂಡಿದ್ದಾರೆ, ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಉಳಿಯೋಕ್ಕೆ ವ್ಯವಸ್ಥೆಗಳು, ಊಟ ತಿಂಡಿ ವ್ಯವಸ್ಥೆಗಳು, ಈ ಥರದಕ್ಕೆಲ್ಲವನ್ನು ಎಲ್ಲೆಲ್ಲಿ ಉಳಿಯ ವಸತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈಗ ಆಲ್ರೆಡಿ ಆಗಿದೆ. ಈ ಥರ ವ್ಯವಸ್ಥೆಗಳು ಈಗ ಎಲ್ಲ ಸಂಪೂರ್ಣ ಆಗಿದೆ. ಅದರಿಂದ ಅವರಿಗೆಲ್ಲೂ ತೊಂದರೆ ಆಗದಂಗೆ ವ್ಯವಸ್ಥೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಈ ಪಾದಯಾತ್ರೆ ಯಶಸ್ವಿಗೆ ಎಲ್ಲರೂ ಈಗ ಆಲ್ರೆಡಿ ರೆಡಿ ಇದ್ದಾರೆ. ರೈತ ಮೋರ್ಚಾವನ್ನ ಮಂಡ್ಯಕ್ಕೆ ಜೋಡಿಸಿದ್ದಾರೆ. ಅಂದರೆ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲೆ ಜನತೆಯಲ್ಲಿ ರೈತರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಈ ಪಾದಯಾತ್ರೆಯಲ್ಲಿ ನೇರವಾಗಿ ದಯಮಾಡಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪಾದಯಾತ್ರೆ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡುವ ಮುಖಾಂತರ ನಾವು ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಹೋರಾಟಕ್ಕೆ ಜಯವಾಗಲಿ ಎನ್ನುವಂಥ ಕಾರಣಕ್ಕೆ ನೀವೆಲ್ಲ ಬೆಂಬಲ ಕೊಡಿ ಅಂತೇಳಿ
ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭಗಳಿಂದನೂ ನಮ್ಮನ್ನು 40% ಅಂತ ಹೇಳ್ಕೊಂಡು ಬಂದಂಥ ಸರ್ಕಾರ, 136 ಸೀಟನ್ನು ಪಡೆದಂಥ ಸರ್ಕಾರ ಇವತ್ತು 100ಕ್ಕೆ 100% ಸರ್ಕಾರಿ ಹಣವನ್ನು ನೇರವಾಗಿ ಅವರವರ ಖಾತೆಗಳಿಗೆ ದುಡ್ಡನ್ನು ಹೊಡೆಯುವಂಥ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸಿಗಾಕೊಂಡಿರುವಂಥದ್ದು ಇಡೀ ದೇಶ ನೋಡಿದೆ. ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ನೇರವಾಗಿ ಹಣವನ್ನು, ಸರ್ಕಾರಿ ಹಣವನ್ನು, ಒಂದು ಇಲಾಖೆಯ ಹಣವನ್ನು ನೇರ ನುಂಗಿದೆ ಅಂತಂದರೆ ಅದು ನೇರವಾಗಿ ತಗೊಂಡಿದ್ದಾರೆ ಅಂತ ಇದೇ ಪ್ರಥಮವಾದಂಥ ಇನ್ಸಿಡೆಂಟ್. 187 ಕೋಟಿನೂ ಸಹ ಇವರು ನೇರವಾಗಿ ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಮಾಡೋ ಮುಖಾಂತರ ಹಣವನ್ನು ಕದ್ದಿದ್ದಾರೆ. ಈ ಹಣವನ್ನು ಎಲ್ಲ ಬೇರೆ ಬೇರೆ ಕಡೆ ಚುನಾವಣೆಗೆ ಉಪಯೋಗಿಸಿದ್ದಾರೆ, ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇದು ನೇರವಾಗಿ ಇವತ್ತು ಎಲ್ಲರದ್ದು ಬಹಿರಂಗ ಆಗಿರುವಂಥದ್ದು ನೋಡಿದ್ದೇವೆ. ಇದು ನೇರ ಹೊಣೆ ಯಾರು? ಸನ್ಮಾನ್ಯ CM ಸಾಹೇಬರು ಸಿದ್ದರಾಮಯ್ಯನವರು ಇವತ್ತು ನೇರ ಹೊಣೆ. ಹಣಕಾಸು ಸಚಿವರಾಗಿರ್ತಕ್ಕಂಥ ಇವರೇ ಇದಕ್ಕೆ ನೇರ ಹೊಣೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ಹೇಳ್ತಾರೆ ಇವರು, ಇದೇ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಇದಕ್ಕೆ ನೇರ ಹೊಣೆ ಕೊಟ್ಟು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ. ಅವತ್ತು ಕಾರಣ ಅಂದರೆ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ನೇರ ಹೊಣೆಗಾರ ಇವರೇ, CM ಕೊಡಲೇಬೇಕು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪ್ರಸ್ತುತ ರಾಜ್ಯಪಾಲರು ನೋಟಿಸ್ ಕೊಟ್ಟ ತಕ್ಷಣ ಇವರೇನು ಮಾಡ್ತಾ ಇದ್ದಾರೆ? ಇವರು ಅದನ್ನು ಮುಚ್ಚುಡಿಗೋಸ್ಕರವಾಗಿ ತರಾತುರಿಯಲ್ಲಿ, ಅಷ್ಟು ಗಾಬರಿಯಲ್ಲಿ ಎಲ್ಲ ಸಚಿವರು ಯಾಕೆ ಮನೆಗೆ ದೌಡಾಯಿಸ್ತಾರೆ? ಯಾಕೆ ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಣಯವನ್ನು ಮಾಡಬೇಕಾದ ಸಂದರ್ಭ ಏನಿದೆ ಅಂತಂದ್ರೆ ನೋಟಿಸ್ ಉತ್ತರ ಕೊಡಬಹುದಿತ್ತು, ಆನ್ಸರ್ ಮಾಡಬಹುದಿತ್ತು, ದಾಖಲೆ ಬಿಡುಗಡೆ ಮಾಡಬಹುದಿತ್ತು. ಮತ್ತು ಸದನದೊಳಗಡೆ ಇದು ನೇರವಾಗಿ ಚರ್ಚೆಗೆ ಬರಕ್ಕಿಲ್ಲದಂಗೆ ಅದನ್ನ ಸದನವನ್ನೇ ಮುಂದೂಡುತ್ತಾರೆ ಅಂತಂದ್ರೆ ಇವರು ನೇರವಾಗಿ ಭಾಗಿಯಾಗಿ ಹಗರಣ ಸಿಗಾಕೊಂಡಿದ್ದಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ನನ್ನ ಇದೆಲ್ಲ ಈಚೆ ಬರುತ್ತೆ, ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದೆಲ್ಲ ತೊಳ್ಳಾಟ ಕಳ್ಳಾಟಗಳನ್ನು ಆಡ್ತಾ ಇದ್ದಾರೆ. ಅದರಿಂದ ಇದನ್ನ ಈ ಇನ್ಸಿಡೆಂಟನ್ನು ಇಟ್ಕೊಂಡು ಮೂಡದಲ್ಲಿ ಸ್ವಂತ ತಮ್ಮ ಪತ್ನಿಗೆ 12-14 ಸೈಟ್ಗಳನ್ನ ಅವರು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಹಗರಣ ಅದು ಬೇಕಿಲ್ಲ. ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ನಾನೇ ಯಾಕೆ ಹೇಳ್ತೀರಾ ಅಂದರೆ ಅಲ್ಲಿಗೆ ಅರ್ಥ ಏನು, ಅವರು ಕಂಡ್ರು ನಾನೇ ಕಲಿತೀನಿ ಅನ್ನುವಂಥ ಇದನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈಗ BJP ಹಗರಣಗಳೆಲ್ಲವನ್ನು ನಾನು ತನಿಖೆ ಮಾಡಿಸ್ತಾನೆ, 20 ಪಟ್ಟಿ ಮಾಡಿದ್ದೇನೆ. ಹಂಗಾಗಿ ಇವರು 13-15 ತಿಂಗಳಿಂದ ಯಾಕೆ ಇಟ್ಕೊಂಡಿದ್ರು? ಇವರು ಸಚಿವರಾಗಿ CM ಆಗಿ ಬಂದ ಮೇಲೆ ಇದನ್ನ ಅವತ್ತೇ ಹಗರಣಗಳೆಲ್ಲವನ್ನು ತನಿಖೆ ಮಾಡಿಸ್ಬೋಯ್ತಲ್ಲ, ಏನಕ್ಕೆ ಇಟ್ಕೊಂಡಿದ್ರು? ಹಂಗಾರೆ ಇವರು ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅನ್ಸುತ್ತಲ್ಲಾದ್ರು. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥ ಸನ್ನಿವೇಶ. ಇವತ್ತು ನಮ್ಮದ ಮುಚ್ಚಾಕೆ ಇಲ್ಲ ನಿಮ್ಮ ತೆಗಿತೀವಿ ಅನ್ನುವಂಥ ಭಾವನೆಯಲ್ಲಿ ಅವರು ಈ ಬೆದರಿಕೆಗಳನ್ನು ಹೊಡ್ತಿರ್ತಕ್ಕಂಥದ್ದು ನೇರವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಆದ್ದರಿಂದ ಈ ಕೂಡಲೇ ಇದರ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ. ಈ ಆಗ್ರಹಕ್ಕೋಸ್ಕರವಾಗಿ ರಾಜ್ಯದ BJP ನಾಳೆಯಿಂದ ಪ್ರತಿಭಟನೆಯನ್ನು ಶುರು ಮಾಡಿದೆ, ಪಾದಯಾತ್ರೆ ಶುರು ಮಾಡಿದೆ. ಆ ಪಾದಯಾತ್ರೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ರೈತ ಮೋರ್ಚಾಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ದು 7ನೇ ತಾರೀಕು ಏನು ಪಾದಯಾತ್ರೆ ಮಂಡ್ಯದಿಂದ ಪ್ರಾರಂಭ ಆಗುತ್ತೆ, ಸಚಿಕರಣ ಕನ್ವೆನ್ಷನ್ ಹಾಲಿಂದ. ಅಲ್ಲಿ ಇಡೀ ರಾಜ್ಯದ ಪದಾಧಿಕಾರಿ, ರೈತ ಮೋರ್ಚಾ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ನಮ್ಮ ಜಿಲ್ಲೆಯ ರೈತ ಹೋರಾಟಗಾರರು, ರೈತರು ಎಲ್ಲರೂ ಸೇರಿ ಒಂದು 25,000 ಸಂಖ್ಯೆಯಲ್ಲಿ ರೈತ ಮೋರ್ಚಾದೇ ಮೆರವಣಿಗೆ ಪ್ರತಿಭಟನೆ ಆಗಬೇಕು ಅನ್ನುವಂಥದ್ದು ಸೂಚನೆ ಆಗಿದೆ. ಆ ಪಾದಯಾತ್ರೆಯಲ್ಲಿ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಿಶ್ಚಯ ಆಗಿದೆ. ಒಂದೊಂದು ಜಿಲ್ಲೆಯ ಬಾರ್ಡರ್ಗಳಲ್ಲಿ ಒಂದೊಂದು ಹಾಲ್ಟ್ ಆಗ್ತಾರೆ. ಅಲ್ಲಿಂದ ನಮ್ಮದು ಶ್ರೀರಂಗಪಟ್ಟಣ ಬಾರ್ಡರ್ ತನಕ 4 ದಿನ ನಮ್ಮ ಪಾದಯಾತ್ರೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿದೆ. ಈ ಜಿಲ್ಲೆಗೆ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದು ಎಲ್ಲವನ್ನು ವೀಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಯಾರು ಬರ್ತಾರೆ 3,000ಕ್ಕಿಂತ ಹೆಚ್ಚು 4,000 ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಪ್ರತಿದಿನ ನಡೆಯುವಂಥವ್ರು, ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬರುವಂಥವ್ರು 25,000-30,000 ಆಗ್ಬೋದು. ಬಟ್ ಪ್ರತಿದಿನ ನಡೆಯುವಂಥವ್ರು 4,000 ಸಂಖ್ಯೆ ಇವತ್ತಾಗಲೇ ಎಲ್ಲರೂ ಇದು ಮಾಡ್ಕೊಂಡಿದ್ದಾರೆ, ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಉಳಿಯೋಕ್ಕೆ ವ್ಯವಸ್ಥೆಗಳು, ಊಟ ತಿಂಡಿ ವ್ಯವಸ್ಥೆಗಳು, ಈ ಥರದಕ್ಕೆ ಎಲ್ಲವನ್ನು ಎಲ್ಲೆಲ್ಲಿ ಉಳಿಯ ವಸತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈಗ ಆಲ್ರೆಡಿ ಆಗಿದೆ. ಈ ಥರ ವ್ಯವಸ್ಥೆಗಳು ಈಗ ಎಲ್ಲ ಸಂಪೂರ್ಣ ಆಗಿದೆ. ಅದರಿಂದ ಅವರಿಗೆಲ್ಲೂ ತೊಂದರೆ ಆಗದಂಗೆ ವ್ಯವಸ್ಥೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಈ ಪಾದಯಾತ್ರೆ ಯಶಸ್ವಿಗೆ ಎಲ್ಲರೂ ಈಗ ಆಲ್ರೆಡಿ ರೆಡಿ ಇದ್ದಾರೆ. ರೈತ ಮೋರ್ಚಾವನ್ನ ಮಂಡ್ಯಕ್ಕೆ ಜೋಡಿಸಿದ್ದಾರೆ. ಅಂದರೆ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲೆ ಜನತೆಯಲ್ಲಿ ರೈತರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಈ ಪಾದಯಾತ್ರೆಯಲ್ಲಿ ನೇರವಾಗಿ ದಯಮಾಡಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪಾದಯಾತ್ರೆ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡುವ ಮುಖಾಂತರ ನಾವು ಅವ್ರನ್ನ
ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಹೋರಾಟಕ್ಕೆ ಜಯವಾಗಲಿ ಎನ್ನುವಂಥ ಕಾರಣಕ್ಕೆ ನೀವೆಲ್ಲ ಬೆಂಬಲ ಕೊಡಿ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ.